ರೈತ ವಿರೋಧಿ ಹೇಳಿಕೆ ನೀಡುತ್ತಿರುವ ಶಿವಾನಂದ ಪಾಟೀಲ್ಗೆ ಹೇಳಿಬಿಟ್ಟಾರ. ರೈತ ವಿರೋಧಿ. ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ ರಾಜ್ಯ ರೈತ ಸಂಘ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರ ಹೇಳಿಕೆಗೆ ತೀವ್ರ ಖಂಡನೆ ವ್ಯಕ್ತಪಡಿಸಿತು. ಈ ವೇಳೆ ಮಾತನಾಡಿದ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಬೈರೇಗೌಡ, ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರು ರಾಜ್ಯ ರೈತರ ಬಗ್ಗೆ ಅತ್ಯಂತ ಹೀನಾಯವಾಗಿ ಮಾತನಾಡುವ ಮೂಲಕ ಅವಮಾನಿಸಿದ್ದಾರೆ. ಹಾಗಾಗಿ ಕೂಡಲೇ ಅವರು ಕ್ಷಮೆ ಕೇಳಬೇಕು ಮತ್ತು ಅವರನ್ನ ಸಂಪುಟದಿಂದ ಕಿತ್ತೊಗೆಯಬೇಕು ಎಂದು ಆಗ್ರಹಿಸಿದ್ದಾರೆ. ರೈತ ದೇಶಕ್ಕೆ ಅನ್ನ ನೀಡುವ ಅನ್ನದಾತ. ಅಂತಹ ಅನ್ನದಾತನಿಗೆ ಎಷ್ಟೇ ನೀಡಿದರೂ ಕಡಿಮೆಯೇ. ಆದರೆ ಸಚಿವ ಶಿವಾನಂದ ಪಾಟೀಲ್ ರೈತರು ಬರ ಬರಲಿ ಎಂದು ಕಾಯುತ್ತಾರೆ ಎಂದು ಹೇಳುವ ಮೂಲಕ ಉದ್ದಟತನ ಮೆರೆದಿದ್ದಾರೆ. ಅಂತಹ ವ್ಯಕ್ತಿ ಒಂದು ಕ್ಷಣವೂ ಸಚಿವ ಸ್ಥಾನದಲ್ಲಿ ಮುಂದುವರಿಯಲು ಯೋಗ್ಯರಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಜೊತೆಗೆ ನೀರು, ವಿದ್ಯುತ್ ರೈತರಿಗೆ ಉಚಿತವಾಗಿ ನೀಡಲಾಗುತ್ತಿದೆ ಎಂದು ಸಚಿವರು ಹೇಳಿದ್ದಾರೆ. ರೈತರಿಗೆ ನೀಡುವ ಸಬ್ಸಿಡಿ ಸಚಿವರ ಮನೆಗಳಿಂದ ನೀಡುವುದಲ್ಲ, ಬದಲಿಗೆ ನಾಡಿನ ಜನತೆಯ ತೆರಿಗೆ ಹಣ ನೀಡಲಾಗುತ್ತದೆ. ಹಾಗಿದ್ರೂ ರೈತರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿ ಕ್ಷಮೆ ಕೇಳದೆ ಉದ್ದಟತನ ಮೆರೆದಿರುವ ಸಚಿವರನ್ನ ಸಂಪುಟದಿಂದ ಕಿತ್ತೊಗೆಯದಿದ್ದರೆ ಮುಖ್ಯಮಂತ್ರಿಗಳ ಕಾರ್ಯಕ್ರಮದಲ್ಲಿ ಕಪ್ಪು ಬಾವುಟ ಪ್ರದರ್ಶನ ಮಾಡಲಾಗುವುದು ಎಂದು ಬೈರೇಗೌಡ ಎಚ್ಚರಿಕೆ ನೀಡಿದ್ದಾರೆ. ರೈತರನ್ನ ಅವಮಾನಿಸಿರುವ ಸಚಿವರ ವಜಾ ಆಗದಿದ್ದರೆ ಮುಖ್ಯಮಂತ್ರಿಗಳಿಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡಲಾಗುವುದು. ಜೊತೆಗೆ ರೈತ ವಿರೋಧಿ ಸರ್ಕಾರ ಎಂಬ ಹಣೆಪಟ್ಟಿಯನ್ನ ರಾಜ್ಯ ಸರ್ಕಾರ ಹೊರಬೇಕಾಗುತ್ತದೆ. ಕೂಡಲೇ ಶಿವಾನಂದ ಪಾಟೀಲರ ವಜಾ ಮಾಡಿ ರಾಜ್ಯ ಸರ್ಕಾರ ರೈತಪರ ಎಂಬುದನ್ನ ಸಾಬೀತುಪಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಯಾಕೆ ಪ್ರತಿಭಟನೆ ಮಾಡ್ತಾ ಇದೀವಿ? ಇದು ಒಳ್ಳೆಯ ಪ್ರಶ್ನೆ. ರಾಜ್ಯದ ರೈತರ ಬಗ್ಗೆ ನಮ್ಮ ಕಾಂಗ್ರೆಸ್ ಸರ್ಕಾರದ ಸಕ್ಕರೆ ಮಂತ್ರಿಯಾದಂಥ ಶಿವಾನಂದ ಪಾಟೀಲ್ ಅವರು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಸುಸಟ್ಟಿ ಗ್ರಾಮದಲ್ಲಿ ರಾತ್ರಿ 9 ಗಂಟೆಗೆ ಸಹಕಾರ ಸಂಘದ ಒಂದು ಕಾರ್ಯಕ್ರಮದಲ್ಲಿ ಅವರು ಆಡಿದ ಮಾತಿಗೆ ಇವತ್ತು ಇಡೀ ರಾಜ್ಯದ ಎಲ್ಲ 31 ಜಿಲ್ಲೆಗಳಲ್ಲಿ ರೈತರು ಇವತ್ತು ಬೀದಿಗೆ ಬರಲಿಕ್ಕೆ ಕಾರಣ ಏನು? ಅವರು ರಾತ್ರಿ 9 ಗಂಟೆಯಲ್ಲಿ ಮಾತಾಡಿರೋಂಥ ಒಬ್ಬ ಮನುಷ್ಯ ಅನ್ನ ತಿಂದವನು ಅಥವಾ ಮದ್ಯದ ಸೆಸೆ ಕುಡಿದು ಮಾತಾಡೋನು ಅನ್ನೋದ್ರ ಬಗ್ಗೆನೂ ಕೂಡ ಸರ್ಕಾರ ಸಂಪೂರ್ಣವಾದಂಥ ತನಿಖೆಯನ್ನು ಮಾಡಬೇಕು. ಯಾಕಂದರೆ ನಮ್ಮ ಆಗ್ರಹ ಏನು, ಶಿವಾನಂದ ಪಾಟೀಲ್ ಅವರು ಸರ್ಕಾರದಲ್ಲೇ ಇರಲಿಕ್ಕೆ ನಾಲಾಯಕ್, ಅವರ ರಾಜೀನಾಮೆಯನ್ನು ಪಡಿಬೇಕು ಅಂತೇಳಿ ಮುಖ್ಯಮಂತ್ರಿಗಳನ್ನು ಒತ್ತಾಯವನ್ನು ಮಾಡ್ತಾ ಇದ್ದಾವೆ. ಕಾರಣ ಹಿಂದೆನೂ ಕೂಡ ಇದೇ ಶಿವಾನಂದ ಪಾಟೀಲ್ ಅವರು ರೈತರು ಆತ್ಮಹತ್ಯೆ ಮಾಡಿಕೊಳ್ಳಿ ಅನ್ನೋ ಒಂದು ಪದವನ್ನು ಕೂಡ ಉಲ್ಲೇಖ ಏನು ಮಾಡಿದ್ರು, ಅದೇ ರೀತಿ ಇಂದು ರಾತ್ರಿ 9 ಗಂಟೆಯಲ್ಲಿ ಏನು ಬೆಳಗಾವಿ ಜಿಲ್ಲೆಯಲ್ಲಿ ಮಾತಾಡಿರೋಂಥದ್ದು ಬರಗಾಲ, ಸತತ ಬರಗಾಲ ಬಂದರೆ ರೈತರಿಗೆ ಭಾಳ ಖುಷಿ ಅಂತೇನು ಅವರ ಅವಿವೇಕಿ ಮಾತುಗಳನ್ನು ಖಂಡಿಸ್ತೇವೆ. ಯಾಕಂದರೆ ಅನ್ನ ತಿನ್ನುವಂಥ ಬಾಯಲ್ಲಿ ಇವತ್ತು ರೈತನ ಗೋಳು ತಟ್ಟಲಿಕ್ಕೆ ಅವರಿಗೆ ಆಗ್ತದೆ. ಇವತ್ತು ಓಟ್ ಹಾಕವು ಮಾತ್ರ ರೈತರು ಬೇಕಾಗ್ತದೆ. ವಿಶೇಷವಾಗಿ ಆ ಭಾಗದಲ್ಲಿ ಹೇಳಿದರೆ ಕೃಷ್ಣ ಉಚಿತವಾಗಿ ನೀರು ಕೊಡ್ತಾ ಇದ್ದೀವಿ, ಕರೆಂಟು ಉಚಿತವಾಗಿ ಕೊಡ್ತಾ ಇದ್ವಿ, ಬೀಜ ಉಚಿತವಾಗಿ ಕೊಡ್ತಾ ಇದ್ದೀವಿ. ಯಾರಪ್ಪನ ಬೀಜ, ಯಾರಪ್ಪನ ಸತ್ತು ನೀವು ಕೊಡ್ತಾ ಇರೋದು? ಪಾಟೀಲ್ರೆ, ನಿಮ್ಮ ಮನೆ ಸತ್ತು ಕೊಡ್ತಾ ಇದ್ದೀರಾ ನೀವು, ಸರ್ಕಾರದ ಸತ್ತು ಕೊಡ್ತಾ ಇರೋದು. ಸತತ ಬರಗಾಲ ಬರಬೇಕಾದ್ರೆ ನೀವು ಯಾಕೆ ಆಕ್ಷೇಪಣೆ ಮಾಡ್ತೀರಿ? ಇಂಥ ಬರಗಾಲದಲ್ಲಿ ನಾಚಿಕೆ ಆಗಬೇಕು. ನಿಮಗೊಂದು ಇನೋವಾ ಐಕ್ರಾಸ್ ತಗೊಂಡಿದ್ದೀರಲ್ಲ, ಇದು ಮಾನ ಮರ್ಯಾದೆ ಅಲ್ವ? ಇವತ್ತು ನಿಮಗೇನಾದರೂ ಮಾನ ಮರ್ಯಾದೆ ಇದ್ದರೆ ಹಿಂದೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ತಾವು. ನೀವು ಹೋಗದೆ ಹೋದರೆ ಮುಖ್ಯಮಂತ್ರಿಗಳನ್ನು ಒತ್ತಾಯವನ್ನು ಮಾಡ್ತವೆ. ಇಂಥ ಮಂತ್ರಿಗಳನ್ನು ನೀವು ಇಟ್ಕೊಳ್ಬಾರ್ದು, ವಜಾ ಮಾಡಬೇಕು. ಇದೇ ರೀತಿ ಮುಂದುವರೆದು ಇಡೀ ರಾಜ್ಯಾದ್ಯಂತ ನಾವು ಪ್ರತಿಭಟನೆಯನ್ನು ಮಾಡುವ ಮುಖಾಂತರ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಮಂತ್ರಿಗಳ ವಿರುದ್ಧ ಕಪ್ಪು ಬಾವುಟವನ್ನು ಹಾರಿಸ್ತೇವೆ. ಸರ್ಕಾರಕ್ಕೆ ಕಪ್ಪು ಬಾವುಟವನ್ನು ಹಾರಿಸ್ತೇವೆ. 75 ಭಾಗ ನಾವೇ ನಿಮ್ಮನ್ನು ಸರ್ಕಾರ ತಂದಿರೋದು.
ಮರಿಬೇಡಿ 1980ರ ದಶಕದಲ್ಲಿ ಆದಂಥ ಒಂದು ಘಟನೆ ಮರುಕಳಿಸ್ತದೆ ಅನ್ನೋ ಎಚ್ಚರಿಕೆಯನ್ನು ಸರ್ಕಾರದ ಜವಾಬ್ದಾರಿ ಹೊತ್ತಂತ ಸಿದ್ದರಾಮಯ್ಯ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತೇವೆ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.